ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿ ನೋಟಿಫಿಕೇಶನ್ ಅಂದರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಖಾಲಿರುವ ನೇಮಕಾತಿಯನ್ನು ಕರೆದಿದ್ದು. ನೋಡಿರಿ, ಎ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಕಾರ್ಪೊರೇಟ್ ಆಫೀಸರ್ ಸ್ಪೀಡ್ ಪೋಸ್ಟ್ ಸೆಂಟರ್ ಬಿಲ್ಡಿಂಗ್ ಬೈ ವೀರ್ ಸಿಂಗ್ ಮಾರ್ಗ, ನ್ಯೂ ದಿಲ್ಲಿ. ನೋಡಿರಿ, ಪೋಸ್ಟ್ ಆಫೀಸ್ನಲ್ಲಿ ವಿವಿಧ ರೀತಿಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮೀಣ ಡಾಕ್ ಸೇವಕ ಹುದ್ದೆ ಖಾಲಿ ಇದ್ದು ವಿವಿಧ ರಾಜ್ಯಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಖಾಲಿ ಇರುವ ನೇಮಕಾತಿ ಇದಾಗಿದ್ದು. ನೋಡಿರಿ, ಅಪ್ಲಿಕೇಶನ್ 9/10/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 29/10/2025 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಪ್ಲಿಕೇಶನನ್ನು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಂದರೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಎಕ್ಸಿಕ್ಯೂಟಿವ್ ಅಂತೇಳಿ ಟೋಟಲ್ ಪೋಸ್ಟ್ ಬಂದುಬಿಟ್ಟು 348 ಪೋಸ್ಟ್ ಖಾಲಿ ಇದಾವೆ. ನೋಡಿರಿ, ಎಕ್ಸಾಂಪಲ್ ಆಂಧ್ರ ಪ್ರದೇಶದಲ್ಲಿ 8, ಅಸ್ಸಾಮ 12, ಬಿಹಾರ 17, ಛತ್ತೀಸ್ಗಢ 9. ನೋಡಿರಿ, ಕರ್ನಾಟಕದಲ್ಲಿ 19 ಪೋಸ್ಟಾಗಿ ಖಾಲಿ ಇದಾವೆ. ಇನ್ನು ಈ ಹುದ್ದೆಗೆ ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ನೋಡಿರಿ, ಅಭ್ಯರ್ಥಿಗೆ 20ರಿಂದ 35 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಅಭ್ಯರ್ಥಿ ಗ್ರ್ಯಾಜುಯೇಟ್ ಆಗಿರಬೇಕು. ಯಾವುದೇ ರೀತಿಯ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ನಲ್ಲಿ ಅಭ್ಯರ್ಥಿ ತನ್ನದೇ ಆದ ಪದವಿಯನ್ನು ಮುಗಿಸಿದ್ರೆ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಮತ್ತು ಮಿನಿಮಮ್ ಎಕ್ಸ್ಪೀರಿಯೆನ್ಸ ಯಾವುದೇ ರೀತಿಯ ಎಕ್ಸ್ಪೀರಿಯೆನ್ಸನ್ನು ಕೇಳಿಲ್ಲ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇತ್ತಂದ್ರೆ, ನೀವು ಪದವಿಯಲ್ಲಿ ಗಳಿಸಿದ ಪರ್ಸೆಂಟೇಜನ್ನು ಕ್ವಾಲಿಫೈ ಮಾಡಲಾಗ್ತದೆ. ಅಂದರೆ ಮೆರಿಟ್ ಲಿಸ್ಟ್ ಮೂಲಕ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಾವು ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಅಪ್ಲಿಕೇಶನ್ ಫೀ ಅಂತ 750 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. ಇದನ್ನು ನೀವು ಆನ್ಲೈನ್ ಮೂಲಕ ಪೇಡ್ ಮಾಡ್ಬೋದು. ಮತ್ತು ಒಮ್ಮೆ ಪೇಡ್ ಮಾಡಿದ ಅಪ್ಲಿಕೇಶನ್ ಫೀ ಯಾವುದೇ ರೀತಿಯ ರಿಫಂಡ್ ಆಗೋದಿಲ್ಲ. ನೋಡಿರಿ, ಕರ್ನಾಟಕದಲ್ಲಿ ಸರ್ಕಲ್ ಅಂತೇಳಿ ಪೋಸ್ಟ್ ಸರ್ಕಲ್ ಅಂತ ಇರ್ತಾವೆ. ಅದರಲ್ಲಿ ಯಾವ್ಯಾವ ಊರಿಗೆ ಕೊಟ್ಟಾರತ್ ನೋಡಿರಿ, ಜಿಲ್ಲೆ ಅಥವಾ ಊರಾಗಿರ್ಬೋದು. ನೋಡಿರಿ, ಮೊದಲನೇದಾಗಿ ಕರ್ನಾಟಕದಲ್ಲಿ ದೊಡ್ಡಬಳ್ಳಾಪುರ 1 ಪೋಸ್ಟ, ಬೆಂಗಳೂರು 2, ಅಂಕೋಲಾ 1 ಪೋಸ್ಟ್ ಖಾಲಿ ಐತಿ. ಇನ್ನು ಬೆಳಗಾವಿನಲ್ಲಿ 1 ಪೋಸ್ಟ, ಇನ್ನು ಬೀದರ್ನಲ್ಲಿ ನೋಡಿದರೆ 1 ಪೋಸ್ಟ್ ಖಾಲಿ ಐತೆ. ಇನ್ನು ಚಿಕ್ಕೋಡಿ ನೋಡಿರಿ, ಚಿಕ್ಕೋಡಿಯಲ್ಲಿ 2 ಪೋಸ್ಟ್ ಖಾಲಿ ಇದಾವೆ. ಇನ್ನು ಗದಗದಲ್ಲಿ ನೋಡೋದಾದರೆ 1 ಪೋಸ್ಟ, ಚಾಮರಾಜನಗರ 1, ಚಿಕ್ಕಬಳ್ಳಾಪುರ 1 ಪೋಸ್ಟ್ ಖಾಲಿ ಐತಿ. ಇನ್ನು ಚಿಕ್ಕಮಗಳೂರಿನಲ್ಲಿ ನೋಡೋದಾದರೆ 1 ಪೋಸ್ಟ್ ಖಾಲಿ ಐತಿ. ಇನ್ನು ಹಾಸನದಲ್ಲಿ ಕೂಡ 1 ಪೋಸ್ಟ್ ಖಾಲಿ ಐತಿ. ಇನ್ನು ಮಡಿಕೇರಿ ನೋಡೋದಾದ್ರೆ ನೋಡಿರಿ 1 ಪೋಸ್ಟ, ಮಂಗಳೂರು 2, ಶಿವಮೊಗ್ಗ 1, ತುಮಕೂರಿನಲ್ಲಿ 1 ಪೋಸ್ಟ, ಉಡುಪಿ 1. ಇಷ್ಟು ಪೋಸ್ಟನ್ನು ಕರ್ನಾಟಕಕ್ಕೆ ಹಂಚಿಕೆ ಮಾಡಲಾಗಿದೆ. ಟೋಟಲಲ್ಲಿ ಕರ್ನಾಟಕಕ್ಕೆ ಅಪ್ಲಿಕೇಶನ್ ಕೂಡ ಹಾಕ್ಬೋದು, ಇಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕಿ ಆಲ್ ಓವರ್ ಇಂಡಿಯಾದಲ್ಲಿ ಟೋಟಲಾಗಿ 348 ಪೋಸ್ಟ್ಗಳು ಖಾಲಿದಾವೆ. ನೀವು ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಹಾಕ್ಬೋದಾಗಿರ್ತದೆ. ಅದು ಕೊನೆಯ ದಿನಾಂಕ ಬಂದುಬಿಟ್ಟು 29/10 ಕೊನೆಯ ದಿನಾಂಕ ಆಗಿರ್ತದೆ. ಅಪ್ಲಿಕೇಶನ್ ಫೀ 750 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಪ್ಲಿಕೇಶನ್ ಫೀ ಕೂಡ ಆನ್ಲೈನಲ್ಲೇ ಪೇಡ್ ಮಾಡಬೇಕಾಗ್ತದೆ. ಇದು ನಾಟ್ ರಿಫಂಡೇಬಲ್ ಆಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ಹೇಳಿದಾಗ ನಿಮಗೆ ಪಟ್ಟಣ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.